ಒಂದೇ ತಿಂಗಳಲ್ಲಿ 17 ಮಂದಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥ ಪ್ರಕರಣಗಳು ವರದಿಯಾಗಿದೆ. ಒಂದೇ ವಾರದಲ್ಲಿ 4 ಮಂದಿ ಹೃದಯಾಘಾತಕ್ಕೆ ಬಲಿಯಾದಂತಾಗಿದೆ. ಜೂನ್ 22ರಂದು ಸಮಾಜ ಸೇವಕ ನಿಷಾದ್ ಅಹಮದ್ 35 ವರ್ಷ ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಕೊರೋನಾ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದ್ರು ನಿಷಾದ್ ಅಹಮದ್ ಅವರು. ವಾಂತಿ ಭೇದಿ ಅಂತ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರು ಕೂಡ ಸಾವನ್ನಪ್ಪಿದ್ರು. ಜೂನ್ 26ರಂದು ಹಾಸನ ಮೂಲದ ಸುಪ್ರಿಯಾ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. 22 ವರ್ಷದ ಸುಪ್ರಿಯಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ಕೃಷ್ಣಮೂರ್ತಿ ರೂಪ ದಂಪತಿಯ ಮಗಳು ಸುಪ್ರಿಯಾ ಅವರು. ಜೂನ್ 27ರಂದು ಹಾಸನದ ಪೆನ್ಷನ್ ಮೊಹಲ್ಲಾ ನಿವಾಸಿ 51 ವರ್ಷದ ಮಂಜುನಾಥ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಹಾಸನದ ಖಾಸಗಿ ಆಸ್ಪತ್ರೆಯ ವೈದ್ಯರ ಕಾರಿನ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಮಂಜುನಾಥ್. ಬುಧವಾರ ತಡರಾತ್ರಿ 1 ಗಂಟೆ ಸಮಯದಲ್ಲಿ ಮಂಜುನಾಥ್ಗೆ ಕಾಣಿಸ್ಕೊಂಡಿತ್ತು ಎದೆನೋವು. ಕೂಡಲೇ ಆಸ್ಪತ್ರೆಗೆ ಬಂದಿದ್ರು ಮಂಜುನಾಥ್ ಅವರು. ಇಸಿಜಿಯನ್ನ ಮಾಡಿ ವೈದ್ಯರಿಗೆ ಕರೆಯನ್ನ ಮಾಡಿರ್ತಾರೆ ಆಸ್ಪತ್ರೆಯ ಸಿಬ್ಬಂದಿ. ವೈದ್ಯರು ಬರುವಷ್ಟರಲ್ಲಿ ಅವರು ಸಾವನ್ನಪ್ಪಿದ್ರು. ಜಸ್ಟ್ 1 ವೀಕ್ನಲ್ಲಿ 4 ಸಾವನ್ನಪ್ಪಿದಂತಾಗಿದೆ. ನೋಡಿ, 35 ವರ್ಷ, 37 ವರ್ಷ, 22 ವರ್ಷ, 22 ವರ್ಷದ ಹುಡುಗಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇನ್ನೊಬ್ರು 51 ವರ್ಷ. ಜಸ್ಟ್ 1 ತಿಂಗಳ ಅಂತರದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಈಗ ಒಂಥರ ಭಯ.